ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಚಿಲ್ಲಿ ಗಾರ್ಲಿಕ್ ಮ್ಯಾಗಿ ಹೆಂಗೆ ಮಾಡೋದು ಅಂಥೇಳಿ ತೋರಿಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ವ್ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಸೊ ಒಂದು ಪ್ಯಾನಿಗೆ ನಾನು 2 ಲೋಟದಷ್ಟು ನೀರು ಹಾಕ್ಕೊಂಡೀನಿ. ಅದಕ್ಕೆ 1 ಪ್ಯಾಕೆಟ್ ಮ್ಯಾಗಿನ ಹಾಕ್ಕೊಳತ್ತೀನಿ. ನಾನು ಈ ಥರ ಮುರಿದು ಹಾಕ್ಕೊಳತ್ತೀನಿ, ಯಾಕಂದ್ರೆ ಚೆರಿ ತಿಂತಾಳಂತ ಹೇಳಿ. ಸೊ ನೀವು ಅದನ್ನು ಫುಲ್ ಮ್ಯಾಗಿ ಮುರಿಲಂಗನೂ ಹಾಕೋಬೋದು. ನೆಕ್ಸ್ಟ್ ಇದನ್ನು ನಾವೀಗ ಚಲೋತ್ನಂಗೆ ಕುದಿಸ್ಕೊಂಡು ಬರೋಣಂತ. ಸೊ ನೋಡಿರಿ, ರೆಡಿ ಆಗೈತಿ. ಇದನ್ನು ನಾ ಈಗ ಸ್ಟ್ರೈನ್ ಮಾಡ್ಕೊಂಡು ಬರ್ತಾನಂತ, ಅಂದರೆ ಸೋಸ್ಕೋತೇನಂತ ನಾ ಈಗ. ಸೊ ನಾ ಇಲ್ಲೇ ಸ್ಟ್ರೈನರ್ನಾಗ ಇದನ್ನು ಸ್ಟ್ರೈನ್ ಮಾಡ್ಕೋತೀನಿ. ನೆಕ್ಸ್ಟ್ ಇದಕ್ಕೆ ನಾನು ಒಂಚೂರು ತಣ್ಣೀರು ಹಾಕೋತೀನಿ. ತಣ್ಣೀರು ಹಾಕ್ಕೊಳ್ಳೋದ್ರಿಂದ ಇದ್ರದ್ದು ಕುಕ್ಕಿಂಗ್ ಪ್ರೊಸೆಸ್ ಸ್ಟಾಪ್ ಆಗ್ತೈತಿ. ಓಕೆ, ಮ್ಯಾಗಿ ಇದು ರೆಡಿ ಆಗೈತಿ. ಈಗ ನೆಕ್ಸ್ಟ್ ಇದಕ್ಕೆ ಒಂದು ಸಾಸ್ ರೆಡಿ ಮಾಡ್ಕೊಳ್ಳೋಣಂತ ಬರ್ರಿ. 1 ಬೌಲಿಗೆ ನಾ ಇಲ್ಲೇ 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಳತ್ತೀನಿ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನಷ್ಟು ನಾ ಇಲ್ಲೇ ಗ್ರೀನ್ ಚಿಲ್ಲಿ ಸಾಸ್ನ ಹಾಕ್ಕೊಳತ್ತೀನಿ. ನೀವು ರೆಡ್ ಚಿಲ್ಲಿ ಸಾಸ್ನು ಕೂಡ ಹಾಕೋಬೋದು. ನೆಕ್ಸ್ಟ್ ನಾನು ಇದಕ್ಕೆ ಒಂದು 2 ಸ್ಪೂನಷ್ಟು ಟೊಮೆಟೊ ಸಾಸ್ನ ಹಾಕೋತೇನಂತೆ. ನೆಕ್ಸ್ಟ್ ಇದಕ್ಕೆ ನಾನು ಸಾಲ್ಟ್ ಹಾಕ್ಕೊಳತ್ತೀನಿ. ಸಾಲ್ಟ್ನ ಸ್ವಲ್ಪ ಕಡಿಮೆ ಹಾಕೋರಿ, ಯಾಕಂದ್ರೆ ಸೋಯಾ ಸಾಸ್ನಾಗ ಸಾಲ್ಟ್ ಇರ್ತೈತಿ. ನೆಕ್ಸ್ಟ್ ಮ್ಯಾಗಿ ಒಳಗಿಂದ ಮಸಾಲ ಇರ್ತೈತಲ್ಲ, ಆ ಮಸಾಲ ಇದಕ್ಕೆ ನಾನು ಹಾಕ್ಕೊಳತ್ತೀನಿ. ನೆಕ್ಸ್ಟ್ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಗ್ರೀನ್ ಚಿಲ್ಲಿ ಸಾಸ್ ಇಲ್ಲ ಅಂತಂದ್ರೆ ರೆಡ್ ಚಿಲ್ಲಿ ಸಾಸ್ನೂ ಹಾಕೋಬೋದು. 2 ಇಲ್ಲ ಅಂದ್ರೆ ಚಿಲ್ಲಿ ಫ್ಲೆಕ್ಸ್ನಾಗ ಸ್ವಲ್ಪ ಜಾಸ್ತಿ ಹಾಕೋಬೋದು. ಇದು ಯಾವುದು ಬೇಡ ಅಂತಂದ್ರೆ ನೀವು ಸಾಸ್ ಟೊಮೆಟೊ ಸಾಸ್ನ ಹಾಟ್ ಆ್ಯಂಡ್ ಸ್ವೀಟ್ ಟೊಮೆಟೊ ಸಾಸ್ನು ಯೂಸ್ ಮಾಡ್ಬೋದು. ಸೊ ನೋಡಿರಿ, ಸಾಸ ರೆಡಿ ಆಗೈತಿ. ಬರ್ರಿ ಈಗ ಒಗ್ಗರಣೆ ಮಾಡೋಣಂತ. ನಾ ಇಲ್ಲೇ ಒಂದು ಬಾಳ್ಗಿಗೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ನಾರ್ಮಲ್ ಆಗಿ ಹೀಟ್ ಆಗಲಿ. ನೀವು ಬೆಣ್ಣೆ ಕೂಡ ಹಾಕ್ಬೋದು. ನೆಕ್ಸ್ಟ್ ನಾವು ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ 2 ಬೆಳ್ಳುಳ್ಳಿ ಹಾಕ್ಕೊಳತ್ತೇನೆ ನಾನು. ಬೆಳ್ಳುಳ್ಳಿ ಸ್ವಲ್ಪ ಚಟ ಅಂದ ತಕ್ಷಣ ಈಗ ನಾವೇನು ರೆಡಿ ಮಾಡಿ ಇಟ್ಕೊಂಡಂಥ ಸಾಸ್ ಇತ್ತಲ್ಲ, ಆ ಸಾಸ್ನ ಇದಕ್ಕೆ ಹಾಕ್ಕೊಳ್ಳೋಣಂತ. ಸೊ ಸಾಸ್ ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತೀಗ. ಇದು ಒಂದು ಕುದಿ ಬರೋ ಮಟ್ಟ ಇದನ್ನು ಈ ಥರ ಕೈಯಾಡಿಸ್ಕೊತಾನೆ ಇರ್ರಿ, ಇಲ್ಲಾಂದ್ರೆ ತಳ ಹಿಡಿತೈತಿ. ಸೊ ಬರ್ರಿ ಈಗ ಇದನ್ನು ನಾವು ಕುದಿಸ್ಕೊಳ್ಳೋಣಂತ. ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನು ಚಿಲ್ಲಿ ಫ್ಲೆಕ್ಸ್ ಹಾಕೋತೇನೆ, ಮತ್ತು 1 ಪಿಂಚ್ನಷ್ಟು ಆರಿಗೆನನ ಹಾಕೋತೇನಂತ. ನೆಕ್ಸ್ಟ್ ನಾ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಬಿಳಿ ಎಳ್ಳನ್ನ ಹಾಕ್ಕೊಂಡೀನಿ. ಇದನ್ನು ಈಗ ಚಲೋತ್ನಂಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ. ನೆಕ್ಸ್ಟ್ ಈಗ ಸ್ಟ್ರೈನ್ ಮಾಡಿ ಇಟ್ಕೊಂಡಂಥ ಮ್ಯಾಗಿ ಹಾಕ್ಕೊಂಡು ಸಾಸ್ ಜೊತೆ ಮ್ಯಾಗಿ ಮಿಕ್ಸ್ ಆಗೋ ಮಟ್ಟ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಮಸಾಲ ಜೊತೆ ಮ್ಯಾಗಿ ಮಿಕ್ಸ್ ಆದಮೇಲೆ ಒಂಚೂರು ಇದನ್ನು ನಾವು ಬಿಸಿ ಮಾಡ್ಕೊಳ್ಳೋಣಂತ. ನೆಕ್ಸ್ಟ್ ಈಗ ಗಾರ್ನಿಷಿಗೆ ಕೊತ್ತಂಬರಿ ಉದುರಿಸ್ಕೊಂಡು ಮಿಕ್ಸ್ ಮಾಡಿದ್ವಿ ಅಂದ್ರೆ ಚಿಲ್ಲಿ ಗಾರ್ಲಿಕ್ ಮ್ಯಾಗಿ ರೆಡಿ ಆಗ್ತದೆ ನೋಡ್ರಿ ಸರ್ವ್ ಮಾಡ್ಕೊಳಕ್ಕೆ. ಬರ್ರಿ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಚಿಲ್ಲಿ ಗಾರ್ಲಿಕ್ ಮ್ಯಾಗಿ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ, ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.